Hello, my dear friends. All of you, my greetings. All of you, welcome to my class. My name is Amarnath. I am a teacher. I am working in a government model primary school at Chalkwell. Today, I have come in front of you with a new topic. The topic is about my family. Nanna Kutumba. In this class, I am going to explain you how to say or how to tell or how to explain about our family. This is what I am going to explain in this class. Okay, let's move. Yes, my family. Nanna Kutumba. So, family is very important, all of us. Without family, we can't imagine to live. Okay, let's move on to the topic. My name is Amar Guru. My name is Amar Guru. ನನ್ನ ಹೆಸರು ಅಮರ ಗುರು. I live in a small village. ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಿದ್ದೇನೆ. ನೀವು ತಗೊಳ್ಳಿ, I live in a small village ಆದರೂ ತಗೊಳ್ಳಿ, I live in a small town ಆದರೂ ತಗೊಳ್ಳಿ, ಅಥವಾ I live in a big city ತಗೊಳ್ಳಿ. Okay, you can write as you live. Next, my family is what kind of family of yours? ನಿಮ್ಮ ಕುಟುಂಬ ಎಂಥದ್ದು? Is a small family? Is a small family or big or nuclear or joint? My family is a small family. My family is a small family. ನಿಮ್ಮ ಫ್ಯಾಮಿಲಿ ಎಂಥದ್ದು ನೀವು ಬರೀರಿ. ಅದು ನೀವು ಬಿಗ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಸೊ ಸ್ಮಾಲು ಮತ್ತು ಬಿಗ್ ಸೇಮ್ ಆರ್ ಬೋತ್. ಅದೇ ರೀತಿ ಬಿಗ್ ಅಂಡ್ ಜಾಯಿಂಟ್ ಆರ್ ಬೋತ್, ಅವು ಕೂಡ ಒಂದೇ. ನೀವು ಇಲ್ಲಿ ಸ್ಮಾಲ್ ಫ್ಯಾಮಿಲಿ ಬರೀಬೋದು, ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಬರೀಬೋದು, ಅಥವಾ ಬಿಗ್ ಫ್ಯಾಮಿಲಿ ಬರೀಬೋದು, ಅಥವಾ ಜಾಯಿಂಟ್ ಫ್ಯಾಮಿಲಿ ಬರೀಬಹುದು. ನೆಕ್ಸ್ಟ್, ದೇರ್ ಆರ್ ಮೆಂಬರ್ಸ್ ಇನ್ ಮೈ ಫ್ಯಾಮಿಲಿ. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? You can write here. There are 6 members in my family. This is my family numbers. You write your family numbers here. Next, I live with my father, mother, grandparents, my siblings and uncles, aunts, my in-laws, cousins, nephew, nieces, grandchildren. ನಾನು ಯಾರ ಜೊತೆ ವಾಸವಿದ್ದೇನೆ? Who are the companions with our family or with me? ನನ್ನ ಜೊತೆ ಯಾರೆಲ್ಲ ಇದ್ದಾರೆ? Who are living with me? ನನ್ನ ಜೊತೆ ಯಾರೆಲ್ಲ ವಾಸವಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಹೇಳಬೇಕು. ನಾನು ಇಲ್ಲಿ ಎಲ್ಲರನ್ನೂ ಬರೆದಿದ್ದೀನಿ, ಬಟ್ ನೀವು ಬರೀರಿ. ಸ್ಮಾಲ್ ಫ್ಯಾಮಿಲಿ ಆಗಿದ್ರೆ ಐ ಲವ್ ವಿತ್ ಮೈ ಫಾದರ್, ಮದರ್, ಅಥವಾ ಮೈ ಪೇರೆಂಟ್ಸ್ ಅಂತ ತಗೊಳ್ಳಿ, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ತಗೊಳ್ಳಿ. ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಥವಾ ಮೈ ಸಿಸ್ಟರ್ ಅಂಡ್ ಬ್ರದರ್ ಅಂದರೆ ಸಿಬ್ಲಿಂಗ್ಸ್ ತಗೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಂಕಲ್ಲು, ಆಂಟ್ಸು ಆ್ಯಂಡ್ ಕಸಿನ್ಸು, ನೆಪ್ಯೂ, ನೀಸಸ್ಸು, ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲರೂ ಇದ್ದರೆ ಈ ರೀತಿ ಬರೀರಿ. ಸಾಮಾನ್ಯವಾಗಿ ಜಾಯಿಂಟ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಲ್ಲಿ ಆದರೆ ಮಾತ್ರ ಆ ರೀತಿ ಬರುತ್ತೆ. ಇಮಿಡಿಯೇಟ್ ಫ್ಯಾಮಿಲಿಯಲ್ಲಿ ಆ ರೀತಿ ಎಲ್ಲರೂ ಬರ್ತಾರೆ. ಬಟ್ ಸ್ಮಾಲ್ ಫ್ಯಾಮಿಲಿಯಲ್ಲಿ ನೀವು ತಗೊಳ್ಳಿ, ಐ ಲಿವ್ ವಿತ್ ಮೈ ಪೇರೆಂಟ್ಸ್ ಆರ್ ಮೈ ಫಾದರ್ ಆ್ಯಂಡ್ ಮದರ್, ಐ ಆ್ಯಂಡ್ ಮೈ ಸಿಬ್ಲಿಂಗ್ಸ್ ಆರ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್, ಈ ರೀತಿ ಬರೀರಿ. ವಿ ಲಿವ್ ಇನ್ ಎ ಬ್ಯೂಟಿಫುಲ್ ಹೌಸ್. ಇಲ್ಲಿ ನಿಮ್ಮ ಹೌಸು ಬ್ಯೂಟಿಫುಲ್ ಅಂತ ಇಟ್ ಸ್ಮಾಲ್ ಬಿಗ್ ಬರೀರಿ. ವಿ ಲಿವ್ ಇನ್ ಎ ಸ್ಮಾಲ್ ಬ್ಯೂಟಿಫುಲ್ ಹೌಸ್, ವಿ ಲಿವ್ ಇನ್ ಎ ಬಿಗ್ ಬ್ಯೂಟಿಫುಲ್ ಹೌಸ್, ಯಾವುದಾದ್ರೂ ಬರೀರಿ. ನೆಕ್ಸ್ಟ್, ವಿ ಆರ್ ಆಲ್ ಹ್ಯಾಪಿ ಇನ್ ಅವರ್ ಹೌಸ್ ಅಂದರೆ ಅಥವಾ ನಮ್ಮ ಫ್ಯಾಮಿಲಿ, ವಿ ಆರ್ ಆಲ್ ಹ್ಯಾಪಿ ಇನ್ ಅವರ್ ಹೌಸ್. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಹ್ಯಾಪಿಯಾಗಿ ಇದ್ದೇವೆ, ಸಂತೋಷವಾಗಿ ಇದ್ದೇವೆ. ಮೈ ಪೇರೆಂಟ್ಸ್ ಆರ್ ವೆರಿ ಗುಡ್ ಆ್ಯಂಡ್ ಕೈಂಡ್. ನಮ್ಮ ಪೇರೆಂಟ್ಸ್, ಮೈ ಪೇರೆಂಟ್ಸ್ ಆರ್ ವೆರಿ ಗುಡ್ ಆ್ಯಂಡ್ ಕೈಂಡ್. ನಮ್ಮ ಪೇರೆಂಟ್ಸು ತುಂಬ ಒಳ್ಳೆಯವರಾಗಿದ್ದಾರೆ. ನೆಕ್ಸ್ಟ್, ಮೈ ಫಾದರ್ ಈಸ್ ಎ ಫಾರ್ಮರ್. ವಾಟ್ ಈಸ್ ಯುವರ್ ಫಾದರ್? ನನ್ನ ತಂದೆ ರೈತ. ನಿಮ್ಮ ತಂದೆ ಏನಾಗಿದ್ದಾರೆ? ಯು ಕ್ಯಾನ್ ರೈಟ್ ಎ ಟೀಚರ್, ಎ ಡಾಕ್ಟರ್, ಎ ಬಿಸ್ನೆಸ್ ಮ್ಯಾನ್, ಶಾಪ್ ಕೀಪರ್, ಅ ಡ್ರೈವರ್, ಅ ಟೈಲರ್, ಇಟ್ ಮೀನ್ಸ್ ಅ ಡೈಲಿ ಲೇಬರ್ ಆರ್ ಗೌರ್ಮೆಂಟ್ ಎಂಪ್ಲಾಯ್ ಆರ್ ಪ್ರೈವೇಟ್ ಎಂಪ್ಲಾಯ್, ಎನಿಥಿಂಗ್. ನಿಮ್ಮ ಅಪ್ಪ ಏನು ಮಾಡ್ತಾ ಇದ್ದಾರೆ? ವಾಟ್ ಈಸ್ ಯುವರ್ ಫಾದರ್ ಡೂಯಿಂಗ್? ಸೊ ಯು ಕ್ಯಾನ್ ರೈಟ್ ಹಿಯರ್.
ಮೈ ಮದರ್ ಈಸ್ ಎ ಹೋಮ್ ಮೇಕರ್. ನಮ್ಮ ತಾಯಿ ಗೃಹಿಣಿ ಆರ್ ಹೌಸ್ ವೈಫ್. ಸೊ ವಾಟ್ ಈಸ್ ಯುವರ್ ಮದರ್ ಆರ್ ವಾಟ್ ಈಸ್ ಯುವರ್ ಮದರ್ ಡೂಯಿಂಗ್? ನಿಮ್ಮ ತಾಯಿ ಏನು ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ? ಸೊ ಅದನ್ನು ನೀವು ಇಲ್ಲಿ ಬರೆಯಿರಿ. ಇಟ್ ಮೀನ್ಸ್ ಹೋಮ್ ಮೇಕರ್ ಆರ್ ಹೌಸ್ ವೈಫ್ ಆರ್ ಟೇಲರ್ ಆರ್ ನರ್ಸ್ ಆರ್ ಆಶಾ ವರ್ಕರ್ ಆರ್ ಅ ಟೀಚರ್ ಆರ್ ಅ ಡಾಕ್ಟರ್, ವಾಟ್ ಎವರ್ ಇಟ್ ಮೇ ಬಿ, ಏನೇ ಆಗಿರಲಿ. ಸೊ ಇಲ್ಲಿ ನೀವು ಬರೆಯಿರಿ. ನೆಕ್ಸ್ಟ್, ಮೈ ಫಾದರ್ ಹೆಲ್ಪ್ಸ್ ಮೀ ವಿತ್ ಮೈ ಸ್ಟಡೀಸ್. ನಮ್ಮ ತಂದೆಯವರು ನನ್ನ ಈ ಒಂದು ವ್ಯಾಸಂಗದಲ್ಲಿ ನನಗೆ ಸಹಾಯ ಮಾಡ್ತಾರೆ. ಮೈ ಫಾದರ್ ಹೆಲ್ಪ್ಸ್ ಮೀ ವಿತ್ ಮೈ ಸ್ಟಡೀಸ್. ಮೈ ಮದರ್ ಗೆಟ್ಸ್ ಅಪ್ ಇನ್ ದ ಮಾರ್ನಿಂಗ್ ಅಂಡ್ ಕುಕ್ಸ್ ಫಾರ್ ದ ಹೋಲ್ ಫ್ಯಾಮಿಲಿ, ದೆನ್ ಶಿ ಗೋಸ್ ಫಾರ್ ಅದರ್ ಥಿಂಗ್ಸ್. ನಮ್ಮ ತಾಯಿ ಗೆಟ್ಸ್ ಅಪ್ ಇನ್ ದ ಮಾರ್ನಿಂಗ್, ಅವರು ಬೇಗ ಅಂದರೆ ಅರ್ಲಿ ಮಾರ್ನಿಂಗ್ಗೆ ಅವ್ರು ಎದ್ದೇಳ್ತಾರೆ ಮತ್ತು ಇಡೀ ಕುಟುಂಬಕ್ಕೆ ಅಡುಗೆ ಮಾಡ್ತಾರೆ. ಕುಕ್ಸ್ ಅಂದರೆ ಅಡುಗೆ ಮಾಡ್ತಾರೆ. ಕುಕ್ಸ್ ಫಾರ್ ಮೈ ಫ್ಯಾಮಿಲಿ. ಆ ಹೋಲ್ ಫ್ಯಾಮಿಲಿ ಅಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಡುಗೆ ಮಾಡ್ತಾರೆ. ಹೋಲ್ ಫ್ಯಾಮಿಲಿ ಎಲ್ಲರಿಗೂ ಅಡುಗೆ ಮಾಡ್ತಾರೆ. ಆಫ್ಟರ್ ದಟ್ ಶಿ ಗೋಸ್ ಫಾರ್ ಅದರ್ ಥಿಂಗ್ಸ್, ಬೇರೆ ಬೇರೆ ಕೆಲಸಗಳಿಗೆ ಆನಂತರ ಅವರು ಹೋಗ್ತಾರೆ. ಇಟ್ ಮೀನ್ಸ್ ಆಫೀಸ್ಗೆ ಹೋಗೋಂಗಿದ್ರೆ ಶಿ ಗೋಸ್ ಆಫೀಸ್. ಏನೇ ಕೆಲಸಕ್ಕೆ ಹೋಗೋಂಗಿದ್ರು ಅದನ್ನು ನಾವಲ್ಲಿ ಮೆನ್ಷನ್ ಮಾಡಬೇಕು. ಐ ಹ್ಯಾವ್ ಎ ಬ್ರದರ್ ಆರ್ ಐ ಹ್ಯಾವ್ 2 ಬ್ರದರ್ಸ್, ಐ ಹ್ಯಾವ್ 3 ಬ್ರದರ್ಸ್. ಐ ಹ್ಯಾವ್ ಎ ಬ್ರದರ್, ಒಬ್ಬರಿದ್ರೆ ಐ ಹ್ಯಾವ್ ಎ ಬ್ರದರ್, ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಐ ಹ್ಯಾವ್ 2 ಬ್ರದರ್ಸ್, ಐ ಹ್ಯಾವ್ 3 ಬ್ರದರ್ಸ್, ಲೈಕ್ ದಟ್ ಯು ಕ್ಯಾನ್ ರೈಟ್. ನೆಕ್ಸ್ಟ್, ಮೈ ಬ್ರದರ್ ಈಸ್ ಸ್ಟಡಿಂಗ್ ಇನ್ ಎ ಸ್ಕೂಲ್ ಆರ್ ಇಲ್ಲಿ ಕಾಲೇಜ್ ಕೂಡ ತಗೋಬಹುದು. ನೀವು ಕಾಲೇಜಲ್ಲಿ ಓದ್ತಾ ಇದ್ರೆ ಕಾಲೇಜ್ ತಗೊಳ್ಳಿ, ಸ್ಕೂಲಲ್ಲಿ ಓದ್ತಾ ಇದ್ರೆ ಸ್ಕೂಲ್ ತಗೊಳ್ಳಿ. ಆರ್ ಬ್ರದರ್ಸ್ ಒಂದಕ್ಕಿಂತ ಹೆಚ್ಚಿದ್ದಾರೆ ಅಂತಂದ್ರೆ ಮೈ ಬ್ರದರ್ಸ್ ಆರ್ ತಗೊಳ್ಳಿ. ಇಲ್ಲಿ ಮೈ ಬ್ರದರ್ಸ್ ಆರ್ ಸ್ಟಡಿಂಗ್ ಇನ್ ಎ ಸ್ಕೂಲ್ ಆರ್ ಕಾಲೇಜ್. ನೆಕ್ಸ್ಟ್, ಐ ಹ್ಯಾವ್ ಎ ಸಿಸ್ಟರ್, ಒಬ್ಬ ಸಿಸ್ಟರ್ ಇದ್ರೆ ಐ ಹ್ಯಾವ್ ಎ ಸಿಸ್ಟರ್, ಒಬ್ಬರಿಗಿಂತ ಜಾಸ್ತಿ ಇದ್ರೆ ಐ ಹ್ಯಾವ್ 2 ಸಿಸ್ಟರ್ಸ್, 3 ಸಿಸ್ಟರ್ಸ್, ಲೈಕ್ ದಿಸ್ ಯು ಕ್ಯಾನ್ ರೈಟ್. ಆರ್ ಒಂದು ಬ್ರದರ್ ಆರ್ 1 ಸಿಸ್ಟರ್, 1 ಸಿಸ್ಟರ್ 1 ಬ್ರದರ್ ಇದ್ರೆ ಐ ಹ್ಯಾವ್ ಎ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಬರೆದ್ರು ಸಾಕು. ಸೊ ಒಂದಕ್ಕಿಂತ ಜಾಸ್ತಿ ಇದ್ರೆ ಐ ಹ್ಯಾವ್ ಎ ಬ್ರದರ್ ಅಂಡ್ 2 ಸಿಸ್ಟರ್ಸ್ ಆರ್ ಐ ಹ್ಯಾವ್ ಎ ಸಿಸ್ಟರ್ ಅಂಡ್ 2 ಬ್ರದರ್ಸ್, ಈ ರೀತಿ ಕೂಡ ನೀವು ಬರೆಯಬಹುದು. ನೆಕ್ಸ್ಟ್, ಮೈ ಸಿಸ್ಟರ್ ಈಸ್ ಸ್ಟಡಿಂಗ್ ಸ್ಕೂಲ್ ಆರ್ ಕಾಲೇಜ್. ಆವಾಗಲೇ ಹೇಳಿದ್ವಲ್ಲ, ಬ್ರದರ್ ಬಗ್ಗೆ ಹೇಳಿದ್ವಲ್ಲ, ಅದೇ ರೀತಿ ನಿಮ್ಮ ಸಿಸ್ಟರ್ ಕೂಡ ಏನು ಮಾಡ್ತಾ ಇದ್ದಾರೆ. ಒಬ್ಬ ಸಿಸ್ಟರ್ ಇದ್ರೆ ಈಸ್ ಸ್ಟಡಿಂಗ್, ಒಬ್ಬರಿಗಿಂತ ಹೆಚ್ಚಿದ್ರೆ ಸಿಸ್ಟರ್ಸ್ ಆರ್ ಸ್ಟಡಿಂಗ್. ಈಸ್ ಆರ್ ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ಯೂಸ್ ಮಾಡಿ. ನೆಕ್ಸ್ಟ್, ಬ್ರದರ್ ಆಗಿದ್ರೆ ಹಿ, ಸಿಸ್ಟರ್ ಆಗಿದ್ರೆ ಶಿ ತಗೊಳ್ಳಿ. ಹಿ ಶಿ ಅನ್ನು ನೋಡಿಕೊಂಡು ತಗೊಳ್ಳಿ. ಹಿ ಹೆಲ್ಪ್ಸ್ ಮೀ ವಿತ್ ಮೈ ಸ್ಟಡೀಸ್. ಬ್ರದರ್ ಇದ್ರೆ ನನ್ನ ಬ್ರದರ್ ನನಗೆ ಸ್ಟಡೀಸಲ್ಲಿ ಹೆಲ್ಪ್ ಮಾಡ್ತಾರೆ. ಸಿಸ್ಟರ್ ಆಗಿದ್ರೆ ಶಿ ಹೆಲ್ಪ್ಸ್ ಮೀ ವಿತ್ ಮೈ ಸ್ಟಡೀಸ್, ಆ ರೀತಿ ತಗೊಳ್ಳಿ. ನೆಕ್ಸ್ಟ್, ಬ್ರದರು ಸಿಸ್ಟರ್ ಇಬ್ರು ಇದಾರಪ್ಪ ನನಗೆ ಅಂತಂದ್ರೆ ದೇ ತಗೊಳ್ಳಿ. ಇಬ್ರು ಇದ್ದಾರೆ, ಒಂದು ಬ್ರದರ್ ಇದ್ದಾರೆ, ಒಂದು ಸಿಸ್ಟರ್ ಇದ್ದಾರೆ, ಅಥವಾ 2 ಸಿಸ್ಟರ್ ಇದ್ದಾರೆ, ಅಥವಾ 2 ಬ್ರದರ್ ಇದ್ದಾರೆ. ಸೊ ಆ ರೀತಿ ಇದ್ದಾಗ ದೇ ಹೆಲ್ಪ್ ಮೀ ವಿತ್ ಮೈ ಸ್ಟಡೀಸ್, ಆ ರೀತಿ ನೀವು ಬರೀರಿ. ನೆಕ್ಸ್ಟ್, ಇಲ್ಲಿ ಮತ್ತೆ ಹಿ ಶಿ ಈಸ್ ವೆರಿ ಇಂಟೆಲಿಜೆಂಟ್ ಅಂಡ್ ಹಾರ್ಡ್ ವರ್ಕಿಂಗ್. ನಮ್ಮ ಬ್ರದರ್ ಇದ್ರೆ he is very intelligent and hard working ಅಂತ ಬರೀರಿ. ಸಿಸ್ಟರ್ ಇದ್ರೆ she is very intelligent and hard working ಅಂತ ಬರೀರಿ. You can write like this. Next, he is very smart in his class. ನೋಡಿ, ನಮ್ಮ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ he is very smart in his class. ಅದೇ ಸಿಸ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ she is very smart in her class. ಬ್ರದರ್ ಆದ್ರೆ his class, ಸಿಸ್ಟರ್ ಆದ್ರೆ her class, is her class ಅಂತ ಬರೀರಿ. ನೆಕ್ಸ್ಟ್, he always comes first in exams ಅಥವಾ she always comes first in exams ಅಂದ್ರೆ ಅವರು ಎಕ್ಸಾಮ್ಸ್ ಬರೆದ್ರೆ ಅಥವಾ ಎಕ್ಸಾಮ್ಸ್ ಅಲ್ಲಿ ಯಾವಾಗಲೂ ಕೂಡ ಅವರು ಫಸ್ಟ್ ಬರ್ತಾರೆ, ಫಸ್ಟ್ ಕ್ಲಾಸ್ ಅಲ್ಲಿ ಬರ್ತಾರೆ ಅಥವಾ ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತಾರೆ. ಕಮ್ಸ್ ಫಸ್ಟ್ ಅಂತಕ್ಕಂಥ ಈ ರೀತಿ ಬರೀರಿ. ನೆಕ್ಸ್ಟ್, ಐ ಆಮ್ ಸ್ಟಡಿಂಗ್ ಇನ್, ನಾನು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಐ ಆಮ್ ಸ್ಟಡಿಂಗ್ ಇನ್ 6th ಕ್ಲಾಸ್. ನಾನು 6th ಕ್ಲಾಸಲ್ಲಿ ಓದ್ತಾ ಇದ್ರೆ
ಸಿಕ್ಸ್ತ್ ಕ್ಲಾಸ್ ಅಂತ ಬರೀರಿ ಅಥವಾ ಸ್ಟ್ಯಾಂಡರ್ಡ್. ಇಲ್ಲಿ ಕೂಡ ನೀವು ಕ್ಲಾಸ್ ಆದರೂ ತಗೊಳ್ಳಿ ಅಥವಾ ಸ್ಟ್ಯಾಂಡರ್ಡ್ ಆದರೂ ತಗೊಳ್ಳಿ. ಸಿಕ್ಸ್ತ್ ಕ್ಲಾಸ್ ಆರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್, ಮೈ ಪೇರೆಂಟ್ಸ್ ಆರ್ ವೆರಿ ಸಿಂಪಲ್ ಬಟ್ ಆನೆಸ್ಟ್. ನೋಡಿ, ನಮ್ಮ ಪೇರೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ವಾಟ್ ಕೈಂಡ್ ಆಫ್ ಪೇರೆಂಟ್ಸ್ ಆಫ್ ಹಸ್, ನಮ್ಮ ಪೇರೆಂಟ್ಸ್ ಎಂಥವ್ರು ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಮೈ ಪೇರೆಂಟ್ಸ್ ಆರ್ ವೆರಿ ಸಿಂಪಲ್, ನಮ್ಮವರು ತುಂಬ ಸಾಧಾರಣವಾಗಿರ್ತಾರೆ. ಬಟ್ ವೆರಿ ಆನೆಸ್ಟ್, ಅಷ್ಟೇ ಪ್ರಾಮಾಣಿಕರು. ಸಿಂಪಲ್ ಬಟ್ ಆನೆಸ್ಟ್. ನೀವು ಕೂಡ ಬರೀರಿ. ಮೈ ಫಾದರ್ ವರ್ಕ್ಸ್ ಹಾರ್ಡ್ ಟು ಅರ್ನ್ ಮನಿ. ಮೈ ಫಾದರ್ ವರ್ಕ್ಸ್ ಹಾರ್ಡ್ ಟು ಅರ್ನ್ ಮನಿ. ಇಲ್ಲಿ ಅರ್ನ್ ಮನಿ ಅಥವಾ ಲೀಡ್ಸ್ ಮೈ ಫ್ಯಾಮಿಲಿ ಅಂತ ಕೂಡ ನಾವು ಬರೀಬಹುದು. ನಮ್ಮ ತಂದೆ ನಮ್ಮ ಕುಟುಂಬವನ್ನು ಸಾಕುವುದಕ್ಕಾಗಿ ಅಥವಾ ನಮ್ಮ ಕುಟುಂಬವನ್ನು ನಡೆಸುವುದಕ್ಕಾಗಿ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನೆಕ್ಸ್ಟ್, ಹಿ ಈಸ್ ಅ ಕೈಂಡ್ ಹಾರ್ಟ್. ಹಿ ಈಸ್ ಎ ಕೈಂಡ್ ಹಾರ್ಟ್. ಅವರು ತುಂಬ ದಯಾಳು. ನೆಕ್ಸ್ಟ್, ಮೈ ಫ್ಯಾಮಿಲಿ ಆಲ್ವೇಸ್ ಈಟ್ಸ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಟುಗೆದರ್. ಮೈ ಫ್ಯಾಮಿಲಿ ಆಲ್ವೇಸ್ ಈಟ್ಸ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಟುಗೆದರ್. ನೋಡಿ, ಬೆಳಗ್ಗೆ ತಿಂಡಿ, ರಾತ್ರಿ ಡಿನ್ನರ್, ಈ ಎರಡನ್ನೂ ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು, ಟುಗೆದರ್ ಮೀನ್ಸ್ ನಾವೆಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರು ಮಾಡ್ತೀವಿ. ವಿ ಟಾಕ್, ಲಾಫ್, ಚಾಟ್ ವೈಲ್ ಹ್ಯಾವಿಂಗ್ ಫುಡ್. ಅಂದರೆ ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ಆರ್ ಡಿನ್ನರ್ ಮಾಡುವಾಗ ನಾವೇನು ಮಾಡ್ತೀವಿ? ವೈಲ್ ವಿ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಆರ್ ಡಿನ್ನರ್ ವಿ ಟಾಕ್, ನಾವು ಮಾತಾಡ್ಕೊಳ್ತೀವಿ. ವಿ ಲಾಫ್, ನಾವು ನಗದಾಡ್ತೀವಿ. ಆ್ಯಂಡ್ ವಿ ಚಾಟು ಟಾಕ್ ಎರಡು ಕೂಡ ಒಂದೇ, ನಾವು ಮಾತುಕತೆ ಮಾಡ್ತೀವಿ. ಹ್ಯಾವಿಂಗ್ ಅವರ್ ಫುಡ್, ನಾವು ಫುಡ್ ತಿನ್ನುವಾಗ ಆ ರೀತಿ ನಾವು ಮಾಡ್ತೀವಿ. ಬಿಕಾಸ್ ಅವರ್ ಫ್ಯಾಮಿಲಿ ಈಸ್ ವೆರಿ ಹ್ಯಾಪಿ ಫ್ಯಾಮಿಲಿ. ಐ ಲೈಕ್ ಟು ವಾಚ್ ಟಿವಿ ಬಟ್ ಮೈ ಸಿಸ್ಟರ್ ಆರ್ ಬ್ರದರ್ ರೀಡ್ಸ್. ನೋಡಿ, ಐ ಲೈಕ್ ಟು ವಾಚ್ ಟಿವಿ, ನನಗೆ ಟಿವಿ ನೋಡೋದು ಒಂದು ಇಷ್ಟ. ಬಟ್ ಮೈ ಸಿಸ್ಟರ್ ಆರ್ ಬ್ರದರ್, ನನ್ನ ಸಿಸ್ಟರ್ ಇದ್ರೆ ಸಿಸ್ಟರ್, ಬ್ರದರ್ ಇದ್ರೆ ಬ್ರದರ್, ರೀಡ್ಸ್, ಅವರಿಗೆ ಓದೋದಂದ್ರೆ ಇಷ್ಟ. ಐ ಲೈಕ್ ಟು ಹ್ಯಾವ್ ವೆಜಿಟೇರಿಯನ್ ಫುಡ್. ಐ ಲೈಕ್ ಟು ಹ್ಯಾವ್ ವೆಜಿಟೇರಿಯನ್ ಫುಡ್, ನನಗೆ ವೆಜಿಟೇರಿಯನ್ ಫುಡ್ ತಿನ್ನಬೇಕು ಅಂತಂದರೆ ತುಂಬ ಇಷ್ಟ. ಬಟ್ ಹಿ ಆರ್ ಶಿ, ಅವನು ಅಥವಾ ಅವಳು, ನಾಟ್, ಅವಳಿಗೆ ಅದಿಷ್ಟ ಇಲ್ಲ ಅಂತ. ಅಟ್ ನೈಟ್, ರಾತ್ರಿ, ಮೈ ಫಾದರ್ ಲೈಕ್ಸ್ ಲಿಸನ್ ಟು ಮ್ಯೂಸಿಕ್ ಬಟ್ ಮೈ ಮಾಮ್ ವರ್ಕ್ಸ್ ಇನ್ ದ ಕಿಚನ್. ಮೈ ಫಾದರ್ ಲೈಕ್ಸ್ ಟು ಲಿಸನ್ ಟು ಮ್ಯೂಸಿಕ್ ಬಟ್ ಮೈ ಮದರ್ ವರ್ಕ್ಸ್ ಇನ್ ದ ಕಿಚನ್. ಆದರೆ ನಮ್ಮ ತಾಯಿಯವರು ಕಿಚನಲ್ಲಿ ಕೆಲಸ ಮಾಡ್ತಾರೆ. ಮೈ ಡ್ಯಾಡ್ ಆ್ಯಂಡ್ ಮಾಮ್ ಗೋ ಟು ಬೆಡ್ ಲೇಟ್ ಬಟ್ ಮೈ ಸಿಸ್ಟರ್ ಆರ್ ಬ್ರದರ್ ಆ್ಯಂಡ್ ಐ ಗೋ ಟು ಬೆಡ್ ಅರ್ಲಿ. ಮೈ ಡ್ಯಾಡ್ ಮಾಮ್ ಗೋ ಟು ಬೆಡ್ ಲೇಟ್, ಅವರು ತಡವಾಗಿ ನಿದ್ದೆ ಹೋಗ್ತಾರೆ. ಬಟ್ ಮೈ ಸಿಸ್ಟರ್ ಆರ್ ಬ್ರದರ್ ಆ್ಯಂಡ್ ಐ, ನಾನು ಸೇರಿಕೊಂಡು, ಗೋ ಟು ಬೆಡ್ ಅರ್ಲಿ. My dear friends, this is all about our family. Hope you enjoyed with this new topic. We will meet again with the new topic. Thank you one and all for watching my video until end. For your better support, please subscribe my channel and like and share and comment. Thank you.